ಇವತ್ತು ನಮ್ಮ ಪಕ್ಷದ ಮೂಡ ವಿಚಾರದಿಂದ ವೈಯಕ್ತಿಕವಾಗಿಯೂ ವಾಲ್ಮೀಕಿ ವಫ್ ವಿಚಾರದಿಂದ ಪಕ್ಷದ ಮೇಲಾಗ್ತಾ ಇದ್ದ ಡ್ಯಾಮೇಜ್ನಿಂದಾಗಿಯೂ ಕೊಂಚ ಡಲ್ಲಾದಂತಿದ್ದ ಸಿದ್ದರಾಮಯ್ಯನವರು ಉಪಚುನಾವಣೆಯ ರಿಸಲ್ಟ್ ನಂತರದಲ್ಲಿ ಚೇತರಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಶಕ್ತಿ ವೃದ್ಧಿಸಿದೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಇದರ ನಡುವೆಯೇ ಮತ್ತಷ್ಟು ಶಕ್ತಿವರ್ಧನೆಗೆ ಹಾಸನದಲ್ಲಿ ಬೃಹತ್ ಸಮಾವೇಶ ಸಿದ್ಧವಾಗ್ತಾ ಇದೆ. ಉಪಚುನಾವಣೆ ಆಯಿತು, ಇದೀಗ ಸಮಾವೇಶದ ಮೂಲಕ ದಳ ಹಾಗೆ ಬಿಜೆಪಿಯ ಮೈತ್ರಿ ಪಾಳೆಯಕ್ಕೆ ಕೌಂಟರ್ ಕೊಡೋ ಉದ್ದೇಶವನ್ನ ಕಾಂಗ್ರೆಸ್ ಪಾಳೆಯ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ ದಳದ ಭದ್ರಕೋಟೆ ಹಾಸನವನ್ನೇ ಈ ಬಾರಿ ಟಾರ್ಗೆಟ್ ಆಗಿ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಸಿದ್ದರಾಮಯ್ಯನವರ ತ್ರಿವಿಕ್ರಮ ಶಕ್ತಿ ಜೊತೆಗೆ ಅಹಿಂದ ಅಸ್ತ್ರವನ್ನ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳುವ ಪ್ರಯತ್ನ. 3 ಕ್ಷೇತ್ರಗಳ ಗೆಲುವು ಜೊತೆಗೆ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಮತ್ತಷ್ಟು ಭದ್ರಗೊಳಿಸಿಕೊಳ್ಳುವ ನಿಲುವು. ದೇವೇಗೌಡರ ಕೋಟೆಯಲ್ಲೇ ಸಿದ್ದರಾಮಯ್ಯ ಟೀಮ್ ಇದೀಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಈ ಹಿಂದೆ ಸಿದ್ದರಾಮೋತ್ಸವವನ್ನ ಮಾಡಿ ಚುನಾವಣೆಯ ನಂತರದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯ ಗಾದಿಯನ್ನ ಏರ್ಲಿಕ್ಕೆ ಸಹಾಯ ಮಾಡಿತ್ತು ಅನ್ನೋ ವಿಶ್ಲೇಷಣೆ ಇದ್ದೇ ಇದೆ ಈ ಸಿದ್ದರಾಮೋತ್ಸವ. ಇದೀಗ ಅದೇ ತಂಡ ಮತ್ತೊಂದು ಸಮಾವೇಶಕ್ಕೆ ವೇದಿಕೆಯನ್ನ ಅಣಿಗೊಳಿಸಿದೆ. ಒಂದೇ ಕಲ್ಲಿನಲ್ಲಿ ಅಂದರೆ ಇದೊಂದೇ ಸಮಾವೇಶದ ಮೂಲಕ 4 ಟಾರ್ಗೆಟ್ ಅನ್ನ ಅಚೀವ್ ಮಾಡಲಿಕ್ಕೆ ಹೊರಟಿದೆ ಸಿದ್ದು ಬಣ. ಹಾಗಾದರೆ ಸಿದ್ದು ಬಣದ ಪ್ಲಾನ್ ಏನು, ಯಾವುದು ಆ 4 ಟಾರ್ಗೆಟ್? ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೂಢಾರೋಪಕ್ಕೆ ಸಮಾವೇಶದ ಮೂಲಕ ಕೌಂಟರ್ ಕೊಡೋದು, ಕುರ್ಚಿ ಬಿಡಿ ಅಂತ ಇರುವ ವಿರೋಧಿಗಳ ವಿರುದ್ಧ ಶಕ್ತಿ ಪ್ರದರ್ಶನವನ್ನ ಮಾಡೋದು, ಇದರ ಜೊತೆಗೆ ಬಿಜೆಪಿ ಹಾಗೆ JDSನಿಂದ ಬರ್ತಿದ್ದ ಆರೋಪ, ಆ ಎಲ್ಲ ಆರೋಪಕ್ಕೆ ಅವರ ನೆಲದಲ್ಲೇ JDSನ ಭದ್ರಕೋಟೆಯಲ್ಲೇ ನಿಂತು ಉತ್ತರ ಕೊಡೋದು. ಹೀಗೆ 5 ವರ್ಷದ ತಮ್ಮ ಅಧಿಕಾರ ಭದ್ರಪಡಿಸಿಕೊಳ್ಳೋಕೆ ಮೆಗಾ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಇವೆಷ್ಟು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾಂಗ್ರೆಸ್ನಿಂದ ಇದೀಗ ದಳದ ಭದ್ರಕೋಟೆ ಹಾಸನವನ್ನ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಹಾಸನದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 5 ಜಿಲ್ಲೆಗಳ ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶ ಮಾಡುವ ಉದ್ದೇಶ ಕೈಪಾಳೆಯ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಬೆಂಬಲಿಗರಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಬೆಂಬಲಿಗರು. ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ. ಪಕ್ಷದ ಒಳಗಾಗ್ತಾ ಇರುವ ಬೆಳವಣಿಗೆಗಳು, ಪಕ್ಷಕ್ಕೆ ಮಾರಕವಾಗುವಂತಹ ಬೆಳವಣಿಗೆಗಳನ್ನ ಕೂಡ ಕಂಡು ಕಾಣದಂತಾಗ್ಬಿಟ್ಟಿದೆಯಾ ದೇವೇಗೌಡರಿಗೆ? ಹೀಗಾಗಿ ಕಲಿಯುಗದ ಧೃತರಾಷ್ಟ್ರನಂತಾಗ್ಬಿಟ್ಟಿದ್ದಾರ ದೊಡ್ಡಗೌಡರು ಅನ್ನೋದು ಚರ್ಚೆ ಆಗ್ತಿರೋ ವಿಚಾರ. ಕಂಡು ಕಣ್ಮುಚ್ಚಿ ಕುಳಿತರು ಯಾಕೆ ಮಾಜಿ ಪ್ರಧಾನಿ ದೇವೇಗೌಡರು? ಇವತ್ತು ಕೂಡ ಇನ್ಫ್ಯಾಕ್ಟ್ ಮಾಧ್ಯಮಗಳು ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಿದ್ದೇನೆ, ದೆಹಲಿಯಿಂದ ಬಂದ ನಂತರದಲ್ಲಿ ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ ದೇವೇಗೌಡರು. ಆಲ್ರೆಡಿ ಸೋಲಿನ ಕಹಿಯನ್ನು ಕಂಡಿರುವ JDS ಪಕ್ಷದ ಆಂತರಿಕ ಕಲಹ ಈ ರೀತಿ ಬಹಿರಂಗವಾಗ್ತಿರೋದ್ರಿಂದ ಮತ್ತಷ್ಟು ಕಳೆಗುಂದೋ ಎಲ್ಲ ಸಾಧ್ಯತೆ ಇದ್ದೇ ಇದೆ. ಈಗ JDS ಶಾಸಕ GT ದೇವೇಗೌಡ JDS ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ತೆನ್ನೆ ಹೊರೆಯನ್ನ ಇಳಿಸಿ ಕಾಂಗ್ರೆಸ್ಗೆ ಹಿಡಿತಾರ ಅನ್ನೋ ಗುಮಾನಿ ಎದ್ದಿದೆ. GTD ಸಿಡಿಮಿಡಿ 1 ಮತದಾರ ಬಾವಿಗೆ ಬೀಳುವಂದ್ರು ಬೀಳ್ತೀನಿ. ಯಾವತ್ತೂ ನನಗೆ ಸೋಲನ್ನು ನನ್ನ ಕ್ಷೇತ್ರದ ಜನ ಕೊಟ್ಟಿಲ್ಲ. ಆದ್ದರಿಂದ ಅವ್ರು ಹೇಳ್ದಂಗೆ ಅವರೇ ಹೈಕಮಾಂಡು, ಅವರೇ ನನ್ನ ಎಲ್ಲ ಗುರುಗಳು ಮತದಾರರು. ಕ್ಷೇತ್ರದ ಮತದಾರರು ಹೇಳಿದ್ರೆ ಹೋಗಿ ರೆಡಿ ಇದ್ದೀರ? ಹಾಗಾದರೆ ಮತದಾರರು ಅವ್ರು ತೀರ್ಮಾನ ತಗೊಂಡು ಬಾವಿ ಬೀಳು ಅಂದರೂ ಬೀಳ್ತೀನಿ. GTD ಸಿಡಿಮಿಡಿ 2 HDKಗೆ ನಾನ್ ಸೈಡ್ ಹೊಡಿತೀನಿ ಅಂತ ಭಯ. ನನ್ನ ಸಂಘಟನೆನೂ ಗೊತ್ತು, ನನ್ನ ಶಕ್ತಿನೂ ಗೊತ್ತು. ನಾನು ಎಲ್ಲಿ ಸೈಡ್ ಹೊಡ್ಬಿಡ್ತೀನೋ ಅಂತ ಅವ್ರಿಗೆ. ನಾನು ಸೈಡ್ ಹೊಡೆಯೋನಲ್ಲ. ಅವನು ಯಾರೇ ಬಂದು ಜನವೆಲ್ಲ ಹೇಳಿದರು ಇವ್ರ ಕುಟುಂಬಕ್ಕೆ, ದೇವೇಗೌಡರ ಕುಟುಂಬಕ್ಕೆ ಸೈಡ್ ಹೊಡಿಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ. ಒಂದು ದಿವಸ ನನ್ನ ಮನ್ಸಿಗೆ ಬರಲ್ಲ, ಬಂದಿಲ್ಲ. ಆದರೆ ಅವ್ರಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಅನ್ನೋದು ಬಂದಿಲ್ಲ. ಒಳಗಡೆ ಯಾಕೆ ದ್ವೇಷ ಬೆಳೀತು ಅನ್ನೋದು ಗೊತ್ತಿಲ್ಲ. ಯಾರು ಅದಕ್ಕೆ ಪುಷ್ಟಿ ನೀರು ಎರೆದ್ರು, ಆ ದ್ವೇಷ ಬೆಳಿಲಿಕ್ಕೆ ಯಾರ್ಯಾರು ನೀರು ಎರ್ಕೊಬಂದ್ರು ಅದು ಗೊತ್ತಿಲ್ಲ. GTD ಸಿಡಿಮಿಡಿ 3 ದೊಡ್ಡವರು ನನ್ನ ಜೊತೆ ಮಾತಾಡಿಲ್ಲ. ಅವರು ಈ ಸರಿ ಯಾಕೆ ಗೊತ್ತಿಲ್ಲ ನನಗೆ.
ಮಾತಾಡಲಿಲ್ಲ. ಮೈಸೂರು ಬಂದು ಮದುವೆಗೆ ಬಂದರು, ಸಾರಾಮಹೇಶ್ ತೋಟಕ್ಕೂ ಹೋಗವ್ರೆ, ನನಗೆ ಫೋನ್ ಮಾಡಿಲ್ಲ. ಒಬ್ಬರು ನಿಜವಾಗಲೂ ಕರೆದಿಲ್ಲ, ಪಕ್ಷದ ಮುಖಂಡರು ಕರೀಲಿಲ್ಲ. ಯಾರಾದರೂ ಸರಿ, ನನಗೆ ಅರ್ಥ ಆಗ್ತಿಲ್ಲ. ಈ ಥರ ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ. ಯಾರು ಮುಖಂಡರು ಕರಿಬೇಕು, ಯಾರು ಒಬ್ಬರು ಫ್ಯಾಮಿಲಿ ಚುನಾವಣೆ ನಿಂತ ಮೇಲೆ ವೈರಿಗಳ ಮನೆಗೂ ಹೋಗ್ತಾರೆ. GTD ಸಿಡಿಮಿಡಿ 4 ನನಗೆ ವಯಸ್ಸಾಗಿದೆ ಅಂತ ತಾತ್ಸಾರ. ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, HD ಕುಮಾರಸ್ವಾಮಿಯವರಾಗಲಿ, HD ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ, ಬಂದು ಕರೀಲಿಲ್ಲ. ಈಗ ಅವ್ರು ಯಾವತ್ತೂ ಕೂಡ ಯುವಕರು ಅಂದರೆ ಇಷ್ಟ, ವಯಸ್ಸಾದವ್ರ ಬಗ್ಗೆ ಸ್ವಲ್ಪ ತಾತ್ಸಾರ. GTD ಸಿಡಿಮಿಡಿ 5 ನನ್ನ ಸಿದ್ದರಾಮಯ್ಯನ ಬಳಸಿಕೊಂಡ್ರು. ಪಕ್ಷದ ಸಂಘಟನೆ HD ದೇವೇಗೌಡರು ಗೊತ್ತು ಚೆನ್ನಾಗಿ. ಅದಕ್ಕೆ ನನ್ನನ್ನು ಸಿದ್ದರಾಮಯ್ಯನವ್ರನ್ನೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಈ ಪಕ್ಷವನ್ನು ತಳ ಹಂತದಿಂದ ಕಟ್ಟಿದ್ವಿ 25 ವರ್ಷ. ಅವ್ರು ಹೋದ್ಮೇಲೂ ನಾನು ದೇವೇಗೌಡರ ಜೊತೆ ಉಳ್ಕೊಂಡು ಈ ಪಕ್ಷ ಕಟ್ಟಿದ್ದೀನಿ. ಈ ಪಕ್ಷವನ್ನು ಶಕ್ತಿಯುತವಾಗಿ ದೇವೇಗೌಡರು ಕಟ್ಟಿದ್ದಂಥ ಪಕ್ಷವನ್ನು ನಾನು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವು ಕಟ್ತೀವಿ ಅಂತ ಭಾಷಣ ಹೊಡಿತಾರಲ್ಲ, ಅವ್ರು ಕಟ್ಟಿ ತೋರಿಸ್ಬೇಕು. GTD ಸಿಡಿಮಿಡಿ 6 ನಿಖಿಲ್ಗೆ ಟಿಕೆಟ್ ಕೊಡಬಾರ್ದಿತ್ತು. ನನಗೆ ಹೇಳಿದ್ದಾರೆ ಅವರು, ಆದರೂ ನಿಖಿಲ್ನೇ ಹಾಕಿದ್ರು. ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರು ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು. ಹೇಳಿದ್ರಲ್ಲ, JDS ಶಾಸಕ GT ದೇವೇಗೌಡ ಹೇಳಿರುವ ಮಾತು ಪಕ್ಷದಲ್ಲಿ ಏನೂ ಸರಿ ಇಲ್ಲ ಅನ್ನೋ ಅನುಮಾನ ಎದ್ದಿದ್ದು ಕಾಂಗ್ರೆಸ್ಗೆ ಸೇರ್ತಾರ ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಗುಸುಗುಸು ಜೋರಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು, ಆ ಗೌರವನ ನಾನು ಕೊಡ್ತೇನೆ. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು, ಆ ಗೌರವನ ನಾನು ಕೊಡ್ತೇನೆ. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ JDSನ ಉತ್ತರಾಧಿಕಾರಿ ಅಂತ ಹೇಳಿ ಬಿಂಬಿತವಾಗ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು JDS ಪಕ್ಷದ ಒಳಗಿದ್ದಂತಹ ಕಲಹವನ್ನ ಇದೀಗ ಬಹಿರಂಗಪಡಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕುಮಾರಸ್ವಾಮಿ ಅವರೇ ಕಾರಣ ಅನ್ನೋ ಅರ್ಥದಲ್ಲಿ GT ದೇವೇಗೌಡರು ಮಾತನಾಡಿದ್ದಾರೆ. ಪಕ್ಷದ ಒಳಗಿದ್ದ ಅನೇಕರು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾದರು ಅಂತ ಹೇಳಿ ಮಾತನಾಡಿರೋದು JDS ಪಕ್ಷದ ಒಳಗೆ ಸಂಚಲನಕ್ಕೆ ಕಾರಣವಾಗಿದೆ. ಇದೇ ವಿಚಾರವನ್ನ ಮಾತನಾಡೋ ಸಂದರ್ಭದಲ್ಲಿ GT ದೇವೇಗೌಡರು ಸಾರಾ ಮಹೇಶ್ ಅವರ ಕುರಿತಾಗಿಯೂ ಮಾತನಾಡಿದ್ರು. ಸಾರಾ ಮಹೇಶ್ ಅವರ ಮಾತು ಕುಮಾರಸ್ವಾಮಿ ಅವರ ಬಳಿಯಲ್ಲಿ ನಡೆಯುತ್ತೆ ಅನ್ನೋ ಮಾತನಾಡಿದ್ರು. ಇದರಿಂದ ಕೆರಳಿ ಕೆಂಡವಾಗಿರುವ ಸಾರಾ ಮಹೇಶ್ ಅವರು ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಸಾರಾ ಮಹೇಶ್ ಅವರ ಮಾತು ನಡೆಯುತ್ತೆ ಅನ್ನೋ GT ದೇವೇಗೌಡರ ಹೇಳಿಕೆಯ ನಂತರದಲ್ಲಿ ಸಾರಾ ಮಹೇಶ್ ಸವಾಲು ಹಾಕಿದ್ದಾರೆ.